ಹೇಳ್ತಾರೆ ವಿಜಯ ನ್ಯೂಸ್ಗೆ ಸ್ವಾಗತ. ಇದನ್ನ ಕೇಳೋದು ಬಿಟ್ಟು ನಾವೇ ಕಿತ್ತಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಹೋರಾಟ ಯಾರ ಮೇಲೆ ಮಾಡ್ಬೇಕು ಹೇಳಿ, ಜನಕ್ಕೆ ಗೊತ್ತಾಗಲ್ಲ. ಇದೇನೆಲ್ಲ ಇರಲ್ಲ, ಎಲ್ಲ ಸೇರ್ಕೊಂಡು ಏನಾಗಿದೆ, ಜಮೀನು ಅವರೇ ಬ್ಲಾಕ್ ಮೇಲ್ ಮಾಡಿದ್ರು, ಜಮೀನು ರಿಜಿಸ್ಟರ್ ಮಾಡಿ 100 ಎಕರೆ ಇದೇ ರೀತಿ 1000 ಎಕರೆ ಬಾಗೇಪಲ್ಲಿಲಿ ಆಗ್ತಾ ಇದೆ. ಹೇಳ್ತಾ ಇರ್ತಾರೆ, ನನಗೂ ಹೇಳ್ತಾರೆ ಜನ. ಪಾಪ ಇವತ್ತು ರೈತರು ಕೂಡ ಹಣ ಹಿಂಗೆ ಆಗ್ಬಿಟ್ಟಿದೆ ಅಂತಾರೆ. ಯಾಕಂದರೆ ಸರ್ಕಾರ ಅವ್ರದ್ದಿದೆ, ಏನು ಬೇಕಾದರೂ ಮಾಡ್ಬೋದು. ನಮ್ಮ ಸರ್ಕಾರ ಇದ್ದಾಗ ಎಲೆಕ್ಷನ್ ಹಾಕಿದ್ರು, ಈಗ ಸರ್ಕಾರ ಅವ್ರಿಗೆ ಬೆದರಿಸಿದ್ರು, ರಿಜಿಸ್ಟರ್ ಮಾಡ್ಕೊಂಡ್ರು. ಈ ನಿಟ್ಟಿನಲ್ಲಿ ಇವಾಗ ಹಿಂಗೆ ನ್ಯಾಯ ಕೇಳಬೇಕಲ್ಲ ನಾವು. ಶಾಸಕರು ಇವಾಗ ರಿಜಿಸ್ಟರ್ ಮಾಡ್ಕೊತಾವ್ರಲ್ಲ, ಅವ್ರ ಜಮೀನನ್ನ ಕ್ವಶನ್ ಮಾಡಿದ್ಮೇಲೆ ಅದು ಬೋಗಸ್ ಜಮೀನು, ಗೋಮಾಳದ ಜಮೀನು PTCಯಲ್ಲಿ ಬರುತ್ತೆ ಅಂತ ಗೊತ್ತಾಗ ಹೆಂಗೆ ಮಾಡ್ಕೋತಾರೆ. ಮತ್ತು ಇಲ್ಲಿ ಗುಡಿಬಂಡಲ್ಲಿ ನೆನ್ನೆ ತಾನೇ ನನಗೆ ಹೇಳಿದ್ರು, ನನಗೆ ರೋಡ್ಗೆ ಹೋಗಿರೋರಿಗೆ ನಮ್ಮ ಸೈಟ್ ಕೊಟ್ಟಿಲ್ಲಣ್ಣ, ಯಾರಿಗೂ ರೋಡ್ಗೆ ಹೋಗಿರೋರಿಗೆಲ್ಲ ಕೊಡಲಿ, ಎಲ್ರಿಗೂ ಕೊಡಲಿ, ನಾನು ಯಾರಿಗೂ ಅಬ್ಜೆಕ್ಷನ್ ಮಾಡಲ್ಲ, ಯಾರಿಗಾನ ಕೊಡಲಿ, ಸಂತೋಷನ. ಪಾಪ ಗುರ್ತಿಸ್ಕೊಂಡು ಅವ್ರಿಗೂ ಕೊಡಬೇಕು. ರಾಜಕೀಯ ಯಾಕೆ ಮಾಡಬೇಕಿದ್ರೆ BJP ಓಟ್ ಹಾಕ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡ್ದಿರೋದು. ಬಾಗೇಪಲ್ಲಿಲಿ ಮೊನ್ನೆ ಬಗರೂಪ್ ಸೈಟ್ ಇದು ಮಾಡೋದ ಎಲ್ಲ ಜಮೀನುಗಳನ್ನ ಎಲ್ಲ ಲಿಸ್ಟ್ ಮಾಡಿದಾಗ ಮೊದಲು ಮಾಡಿರ್ತಕ್ಕಂಥ ಲಿಸ್ಟ್ನ ತೆಗೆದುಬಿಟ್ಟಿದ್ದಾರೆ. ಅದು ಕಂಪ್ಲೇಂಟ್ ಹೇಳಿದ್ರು. ಅವ್ರಿಗೆ ಬೇಕಾದವ್ರು ಒಂದು 200 ಜನಕ್ಕೋ 200 ಫೈಲ್ ಎಷ್ಟೋ ಫೈಲ್ ಇಟ್ಕೊಂಡಿದ್ದಾರಂತೆ. ಇವೆಲ್ಲ ಯಾವ ನ್ಯಾಯ ಹೇಳಿ? ಇದು ಜನರಿಗೆ ಮಧ್ಯೆ ಹೋಗ್ಬೇಕು, ಜನರಿಗೆ ಮಾತಾಡಬೇಕು. ಏನಿಲ್ಲ, ನಾವು ಶಿಸ್ತಾಗಿ ಏನು ವಿರೋಧ ಪಕ್ಷ ರಾಜ್ಯದಲ್ಲಿ ವಿರೋಧ ಪಕ್ಷ ಇದೆ, ಇಲ್ಲೂ ಬಾಗೇಪಲ್ಲಿಯಲ್ಲಿ ವಿರೋಧ ಪಕ್ಷ ಇದ್ದಂಗೆ ಕರೆಕ್ಟಾಗಿ ಶಾಸಕರು ಯಾವ ರೀತಿ ಮಾಡ್ತಾಯಿದ್ದಾರೆ ಆ ಕೆಲಸನ ಜನರಿಗೆ ಮನವರಿಕೆ ಯಾವ ರೀತಿ ಜನರ ವಿರುದ್ಧ ಮಾಡ್ತಾಯಿದ್ದಾರೆ ಅದನ್ನು ನಾವು ಅದನ್ನು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಬೆಳಗ್ಗೆ ಇದ್ದರೆ ನಾವೇ ಇದು ಮಾಡ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ ಆಗಿದೆ. ಹಾಗೆ ಇರಲಿ, ಅದನ್ನು ಸ್ವಲ್ಪ ನೋಡ್ತಾ ಇರ್ಬೋದು ಶಾಸಕರು. ಕಾಲ ಅದೇ ಬಂದ್ಬಿಡುತ್ತೆ, ಏನು ಜಾಸ್ತಿ ದಿನ ಇರಲ್ಲ, ಅವೆಲ್ಲನೂ ಕಾಲ ಕುಡ್ಕೊಂಡು ಬರ್ತಾ ಇರುತ್ತೆ. ಎಲ್ಲ ಮಾಡೋದನ್ನೆಲ್ಲ ಒಂದಿನ ತೆಗಿಲೇಬೇಕಂತಿದ್ದೆ, ಒಂದಿನ ತೆಗಿತಾರೆ. ಎಲ್ಲ ಜನ ಸುಮ್ಮನೆ ಕೂತ್ಕೊಳ್ಳಲ್ಲ. ನಾನೇ ತಪ್ಪು ಮಾಡಿದ್ರು ಕೂಡ ಬೀದಿಗೆ ಬರಲೇಬೇಕು, ಇನ್ನೊಬ್ಬರು ತಪ್ಪು ಮಾಡಿದ್ರು ಕೂಡ ಬೀದಿಗೆ ಬರಬೇಕು. ಆ ಬರೋ ಕಾಲ ಬಂದೇ ಬರುತ್ತೆ. ಆ ಒಂದು ಸಂದರ್ಭ ಕೂಡ ಜಲ್ದಿ ಬರುತ್ತೆ. ಏನು ತಲೆ ಕೆಡಿಸ್ಕೊಳ್ಳ, ಭಗವಂತ ಆದಿನಾರಾಯಣ ಸ್ವಾಮಿ ಇದ್ದೇ ಇರ್ತಾನೆ, ಆಶೀರ್ವಾದ ಹಾಗೆ ಆಗುತ್ತೆ. 100% ಜನರಿಗೆ ನ್ಯಾಯ ಸಿಗೇಸ್ಬೇಕು. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಬದಲಾವಣೆ ಅಂತ ಅವರೇ ಹಾಂ, ನಾನು ಅವತ್ತು ಮಾಧ್ಯಮದಲ್ಲೇ ಹೇಳಿದೆ, ನಾನು ಯಾರ ಪರನೂ ಮಾತಾಡಲ್ಲ. ದಿನ ಮತ್ತು ಶೀಕಲ್ ರಾಮಚಂದ್ರೇಗೌಡರ ಪ್ರತಾಪ್ 3 ಜನ ಅಲ್ಲಿ ಹೆಸರಿತ್ತು. 9 ದಿನದಿಂದ ಎಲ್ಲ ಕಾರ್ಯಕರ್ತರು ಅಲ್ಲಿ ಕುತ್ಕೊಂಡು ಪ್ರೊಸೀಜರ್ ಪ್ರಕಾರ ಇಂಥವ್ರು ಮಾಡಿದ್ರೆ ಚೆನ್ನಾಗಿರ್ತದೆ ಸಂಘಟನೆ ಅಂತ ಹೇಳ್ಬಿಟ್ಟು 3 ಜನ ಹೆಸರು ಹೋಗಿತ್ತು. ಅದರಲ್ಲಿ ಸಂದೀಪ್ ರೆಡ್ಡಿ ಅವರು ಇವರು ಇದ್ದಾರೆ, ಮಾಡಿದ್ರೆ ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ನಾನು ಆವತ್ತು ಹೇಳಿದೆ. ಈಗ MP ಅವರು ಅದನ್ನು ಅಡ್ಡ ಹಾಕಿ ನನಗೆ ಇದು ಅವರೇನು ಅವ್ರ ನೋವನ್ನು ಅವರು ತೋಡ್ಕೊಂಡಿದ್ದಾರೆ. ಒಬ್ಬ ಜಿಲ್ಲಾಧ್ಯಕ್ಷನ ತೆಗೆದು ಮಾತ್ರಕ್ಕೆ ಪಾರ್ಟಿ ದೊಡ್ಡದೇ ಇದು ಮಾಡೋಕ್ಕಾಗಲ್ಲ, ತೆಗೆದು ಮಾತ್ರಕ್ಕೆ ಇದು ಮಾಡೋಕ್ಕಾಗಲ್ಲ. ಅದನ್ನು ಇನ್ನೂ ನಾವು ಜೋಡಿಸ್ಕೊಂಡು ಕೂತ್ಕೊಂಡು ಆತ್ಮ ಕೈಯಲ್ಲಿ ಕೆಲಸ ತಗೋಬೇಕು. ಈಗ ರಾಮಲಿಂಗಪ್ಪ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು, ನಾನು ಬಂದಾಗಿಂದ ಅವರೇ ಇದ್ರು, ಈಗ ಕಂಟಿನ್ಯೂ ಮಾಡಿದ್ರು. ನಾವೆಲ್ಲ ಅಧ್ಯಕ್ಷರನ್ನ ತೆಗೀರಿ ಅಂತ ನಾವು ಕೇಳಿದ್ವಿ, ಗಲಾಟೆ ಮಾಡ್ತಾ ಇದ್ವಿ, ಕೆಲಸ ಮಾಡಿಸ್ಕೊತಾ ಇದ್ವಿ. ಈಗ ಇದು ಏನು ಅದೇನು ಸಮಂಜಸ ಅಲ್ಲ. ಅದು ಏನೋ ಮಾಡಿದ್ದಾರೆ, ತಡೆ ಹಿಡಿದಿರೋದು ಅಷ್ಟೇ. ಅದು ಮತ್ತೆ